ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೇನೆ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ತುಂಬಾ ಜನ ಕೇಳ್ತಾ ಇದ್ರಲ್ಲ ಈ ಗಾಡಿದು ರಿವ್ಯೂ ಮಾಡಿ ಅಂತ. ಸೊ ಫೈನಲ್ ಆಗಿ ಬೆಂಗಳೂರಲ್ಲಿ ಈ ಒಂದು ಸ್ಕೂಟರ್ನ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗಿದೆ. ಸೊ ಅದರಿಂದ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಮೊದಲದಾಗಿ ಈ ಒಂದು ಗಾಡಿಯ ಒಂದು ಲುಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಲುಕ್ ವೈಸ್ ಈ ಒಂದು ಗಾಡಿ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಫ್ರಂಟ್ ಇರ್ಬೋದು, ಸೈಡ್ ಆಂಗಲ್ ಇರ್ಬೋದು, ಅಥವಾ ಹಿಂದೆಯಿಂದ ನೋಡಿದಾಗೂ ಅಷ್ಟೇ ನೀವು ಎಲ್ಲೇ ದೂರದಿಂದ ಈ ಒಂದು ಗಾಡಿನ ನೋಡಿದ್ರು ಇದು ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ನೀವು ಗುರ್ತಿರ್ದು ಬಿಡ್ಬೋದು. ಆ ತರ ಲುಕ್ ವೈಸ್ ಇದೆ. ಫ್ರಂಟ್ ಅಲ್ಲಿ 2 ಡ್ಯುಯಲ್ ಹೆಡ್ಲೈಟ್ ಇದೆ. ಜೊತೆಗೆ ಇದೆಲ್ಲ ಏನ್ ನೋಡ್ತಾ ಇದ್ರೆ ಇದೆಲ್ಲ ಬಂದು DRL. ಹಾಗೆ ಇಂಡಿಕೇಟರ್ ಬಂದು ಇಲ್ಲಿ ಬರುತ್ತೆ. ಪಾರ್ಕಿಂಗ್ ಲೈಟ್ ಕೂಡ ಸಿಗುತ್ತೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಅಲಾಯ್ ವೀಲ್ 14 ಇಂಚ್ ಅಲಾಯ್ ವೀಲ್ ತುಂಬಾ ದೊಡ್ಡದಾಗಿದೆ. ಅಂಡ್ ಡಿಸ್ಕ್ ಬ್ರೇಕ್ ಇದೆ. ಇನ್ನು ಕಾಂಬಿ ಬ್ರೇಕಿಂಗ್ ಕೂಡ ಸಿಗುತ್ತೆ ಇದ್ರೆ. ಇನ್ನು ಹಂಗೆ ಬಂದ್ರೆ ರೇರಲ್ಲಿ ಕಾಯಿಲ್ ಸಸ್ಪೆನ್ಷನ್ ಇದೆ, ಡಿಸ್ಕ್ ಬ್ರೇಕ್ ಇದೆ. ಇಲ್ಲೂ ಕೂಡ ಅಷ್ಟೇ 14 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಒಂದು ಗಾಡಿಯ ಒಂದು ಸೈಡ್ ಆಂಗಲ್ ನೋಡಿದ್ರೆ ಫ್ಲಾಟ್ ಫುಟ್ ಬೋರ್ಡ್ ಇದೆ. ಮತ್ತೆ ಸ್ಪೇಸ್ ಮಾತ್ರ ಸಖತ್ ದೊಡ್ಡದಾಗಿದೆ ಅಂತ ಅನ್ಬೋದು. ಆರಾಮಾಗಿ ಒಂದು ಚೀಲ ಇಟ್ಕೊಂಡು ಹೋಗ್ಬೋದು, ಮತ್ತೆ ಒಂದು ಸಿಲಿಂಡರ್ ಕೂಡ ಆರಾಮಾಗಿ ಇಟ್ಬಿಡ್ಬೋದು. ಆ ತರ ಒಂದು ಸ್ಪೇಸಿಯಸ್ ಆಗಿದೆ. ಫುಟ್ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಾರ ನಾವು ಲಗೇಜ್ ಇಟ್ಕೋತೀವಿ ಅಂದ್ರೆ ಈ ಒಂದು ಫುಟ್ಬೋರ್ಡ್ ಮೇಲೆ ನಾವು ಕಾಲು ಇಟ್ಕೊಂಡು ಹೋಗೋಕೆ ಸೊ ಪ್ರಾಕ್ಟಿಕಲಿ ಥಿಂಕಿಂಗ್ ಮಾಡಿರುವಂತ ಒಂದು ಡಿಸೈನ್ ತರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಚಾಸಿಗೆ ಅಟ್ಯಾಚ್ ಆಗಿರುವಂತ ಒಂದು ಸಪೋರ್ಟ್ ಇದು. ಗಾಡಿ ಏನಾರ ಇನ್ ಕೇಸ್ ಏನಾರ ಬಿತ್ತು ಅಂದ್ರೂ ಯಾವುದೇ ತರ ಪ್ಯಾನಲ್ಗೆ ಟಚ್ ಆಗದಿರೋ ತರ ಈ ಒಂದು ಸಪೋರ್ಟ್ ಹೋಲ್ಡ್ ಮಾಡುತ್ತೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಗಾಡಿ ಏನಾರ ಬಿದ್ರೆ ಅಕಸ್ಮಾತ್. ಇನ್ನು ಇಲ್ಲಿ ನೀವು ನೋಡಿದ್ರೆ ಹುಕ್ನ ಕೊಟ್ಟಿದ್ದಾರೆ. ಈ ಒಂದು ಹುಕ್ಕಲ್ಲಿ ಸಣ್ಣ ಪುಟ್ಟ ಲಗೇಜ್ಗಳನ್ನ ತಗಲಾಕಬಹುದು. ಅಪ್ ಟು 3 kg ಹೋಲ್ಡ್ ಮಾಡೋದಂತೆ. ಹಾಗೆ ಸೈಡ್ ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಪ್ಯಾನಿಯರ್ ಹೋಲ್ಡರ್ನ ಕೊಟ್ಟಿದ್ದಾರೆ. ನಿಮ್ಗೆ ಈ ಒಂದು ಗಾಡಿಲಿ ಪ್ಯಾನರ್ ಕೂಡ ಹಾಕುವಂತ ಒಂದು ಆಪ್ಷನ್ ಇದೆ. ಪ್ಯಾನರ್ ಹಾಕ್ಬೋದು, ಟಾಪ್ ಬಾಕ್ಸ್ ಹಾಕ್ಬೋದು. ಹಾಗೆ ನೀವೇನಾದ್ರು ಟೂರಿಂಗ್ ಮಾಡ್ತೀರಾ ಅಂದ್ರೆ ಒಂದಷ್ಟು ಅಸೆಸರೀಸ್ ನ ಫಿಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಅದಕ್ಕೋಸ್ಕರ ಅಂತಾನೆ ಈ ಒಂದು ಪ್ಯಾನಿಯರ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಆಗಿ ಚಾಸಿಗೆ ಅಟ್ಯಾಚ್ ಆಗಿರುತ್ತೆ. ಇನ್ನು ಈ ಒಂದು ಗಾಡಿಲಿ ಕೀ ಬಂದು ಈ ತರ ಇದೆ ನೋಡಿ. ಸೊ ಈ ತರ ಒಂದು ಪ್ರಾಕ್ಟಿಕಲ್ ಕೀ ಸಿಗುತ್ತೆ. ಯಾವುದೇ ತರ ನೀವು ಬಟನ್ ಗಿಟನ್ ಮುಖಾಂತರ ಗಾಡಿನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈ ಒಂದು ಗಾಡಿ ಫ್ರಂಟ್ ಅಲ್ಲಿ ಇಲ್ಲಿ ನೋಡಿ 12 ಲೀಟರ್ ಗ್ಲೋ ಬಾಕ್ಸ್ ಸಿಗುತ್ತೆ. ಇಲ್ಲಿ ನೀವು ಸಣ್ಣ ಪುಟ್ಟ ವಸ್ತುಗಳನ್ನ ಮೊಬೈಲ್, ಬುಕ್ ಏನಾರ ಒಂದು ಇಟ್ಕೋಬೇಕು ಅಂದ್ರೆ ಆರಾಮಾಗಿ ಇಟ್ಕೋಬಹುದು. ಇಲ್ಲಿ ಜೊತೆಗೆ ಇಲ್ಲಿ ನಿಮಗೆ USB ಪೋರ್ಟ್ ಕೂಡ ಸಿಗುತ್ತೆ. ಚಾರ್ಜಿಂಗ್ ಹಾಕಕ್ಕೆ ಫೋನ್ನ, ನಿಮ್ಮ ಹತ್ರ ಇರೋ ಫೋನ್ನ ಚಾರ್ಜಿಂಗ್ ಹಾಕಕ್ಕೆ ಈ ಒಂದು USB ಪೋರ್ಟ್ ಇದೆ. ಇಲ್ಲಿ ನಿಮ್ಗೆ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲೂ ಕೂಡ ಒಂದು ಚಾರ್ಜಿಂಗ್ ಪೋರ್ಟ್ನ ನೋಡ್ಬೋದು. ಇದೇನಕ್ಕೆ ಅಂದ್ರೆ ಸೊ ಇಲ್ಲಿ ಮೊಬೈಲ್ ಹೋಲ್ಡರ್ ಇದ್ದು ಮೊಬೈಲ್ ಇಲ್ಲಿದ್ದಾಗ ಇಲ್ಲಿಂದ ಚಾರ್ಜಿಂಗ್ ಹಾಕಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಮೊಬೈಲ್ನ ಚಾರ್ಜಿಂಗ್ ಹಾಕೊಳ್ಳಿ ಅಂತ ಈ ತರ ಒಂದು ಎರಡು USB ಚಾರ್ಜರ್ನ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ದಾರೆ. ಇನ್ನು ಈ ಒಂದು ಗಾಡಿಯ ಒಂದು ಚಾರ್ಜರ್ ಬಂದು ಇಲ್ಲಿದೆ ನೋಡಿ. ಸೊ ಈ ಒಂದು ಗಾಡಿಯ ಒಂದು ಚಾರ್ಜರ್ ಬಂದು ಈ ತರ ಸಿಗುತ್ತೆ ನೋಡಿ. ಸೇಮ್ ಓಲಾ ಏತರ್ಗಳಲ್ಲಿ ಯಾವ ತರ ನೋಡ್ತೀವಿ ಪೋರ್ಟು, ಅದೇ ತರನೇ ಪೋರ್ಟ್ ಇದೆ. ಇಲ್ಲಿ ಸೈಡ್ ಅಲ್ಲಿ ಇದೆ. ಈ ಗಾಡಿಲಿ ಒಟ್ಟು 43 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಆರಾಮಾಗಿ ಒಂದು ಫುಲ್ ಹೆಲ್ಮೆಟ್ ಜೊತೆಗೆ ಒಂದು ಹಾಫ್ ಹೆಲ್ಮೆಟ್, 2 ಹೆಲ್ಮೆಟ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಆ ತರ ಒಂದು ಸ್ಪೇಸ್ ಇದೆ. ಇನ್ನು ಸೀಟ್ ಕೂಡ ಅಷ್ಟೇ ಕುಷನಿಂಗ್ ವೈಸ್ ಸೂಪರ್ ಆಗಿದೆ. ಸೊ ತುಂಬಾ ಕುಷನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಬಿಲ್ಟಲ್ಲೂ ಅಷ್ಟೇ ನಾವು ಇವಾಗ ನೋಡಿ. ಸೊ ಬಿಲ್ಟಲ್ಲೂ ಅಷ್ಟೇ ಯಾವುದೇ ತರ ನಮಗೆ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅನ್ಸೋದಿಲ್ಲ. ಕ್ವಾಲಿಟಿ ವೈಸ್ ಎಲ್ಲಾ ಕಡೆಯಿಂದನೂ ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ ಇದು ಬಂದು ಈ ಒಂದು ಗಾಡಿಯ ಒಂದು ವಾಕ್ ಅರೌಂಡ್ ಇನ್ಫಾರ್ಮೇಶನ್. ಹಾಗಿದ್ರೆ ಈ ಒಂದು ಗಾಡಿ ಒಂದ್ಸಲ ಚಾರ್ಜ್ ಮಾಡಿ ಎಷ್ಟು ದೂರ ಹೋಗುತ್ತೆ? ಒಂದು ಗಾಡಿಯ ಒಂದು IDC ರೇಂಜ್ ಬಂದು 163 ಕಿಲೋಮೀಟರ್ ಇದೆ. ಸೊ ಒಂದ್ಸಲ ಚಾರ್ಜ್ ಮಾಡಿ ನಾವು 163 ಕಿಲೋಮೀಟರ್ ಹೋಗ್ಬೋದು ಅಂತ IDC ರೇಂಜ್ ನ ಕ್ಲೈಮ್ ಮಾಡಿದ್ದಾರೆ. ಬಟ್ ಟ್ರೂ ರೇಂಜ್ ಬಂದು 120 ಕಿಲೋಮೀಟರ್ ಹೋಗ್ಬೋದು. ಇನ್ನು ಈ ಒಂದು ಗಾಡಿಲಿ ಸ್ಪೀಡ್ ಬಂದು ಅಪ್ ಟು 90 ಕಿಲೋಮೀಟರ್ ಹೋಗ್ಬೋದು. ಈ ಒಂದು ಗಾಡಿ ಓಡಿಸೋಕ್ಕಿಂತ ಮುಂಚೆ ಇಲ್ಲೇನೇನಿದೆ ಅಂತ ತಿಳ್ಕೊಳ್ಳೋಣ. ಗಾಡಿ ಆನ್ ಮಾಡಿದ್ರೆ ನಮಗೆ ಈ ಒಂದು ಕಲರ್ಡ್ ಡಿಸ್ಪ್ಲೇ ಸಿಗುತ್ತೆ. LCD ಡಿಸ್ಪ್ಲೇ ಇದು. ಯಾವುದೇ ಥರ ನಿಮಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಏನು ಸಿಗಲ್ಲ. ಜೊತೆಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಚಾರ್ಜರ್ ಎಷ್ಟು ಪರ್ಸೆಂಟೇಜ್ ಇದೆ, ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ, ರೇಂಜ್ ಎಷ್ಟು ಕಿಲೋಮೀಟರ್ ಹೋಗ್ಬೋದು, ಆ್ಯಂಡ್ ಹಾಗೆ ಯಾವ ರೈಡಿಂಗ್ ಮಾಡಿದ್ದೀವಿ, ಟೈಮು ಮತ್ತು ಟ್ರಿಪ್ ಮೀಟರು, ಹಾಗೆ ಒಂದಷ್ಟು ಬೇಸಿಕ್ ಫೀಚರ್ಸ್ಗಳು, ಬೇಸಿಕ್ ಇನ್ಫಾರ್ಮೇಷನ್ ಈ ಒಂದು ಡಿಸ್ಪ್ಲೇಲಿ ಕಾಣಿಸುತ್ತೆ. ಇನ್ನು ಬಟನ್ಸ್ ಅಂತ ಬಂದಾಗ ಈ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಹಜಾರ್ಡ್ ಲೈಟು, ಮೋಟರ್ ಆನ್ ಮಾಡೋಕ್ಕೆ ಒಂದು ಸ್ವಿಚ್ಚು, ಮತ್ತು ರೈಡಿಂಗ್ ಮೋಡ್ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಹೈ ಬೀಮು, ಲೋ ಬೀಮ್ಗೆ ಒಂದು ಸ್ವಿಚ್ಚು, ಇಂಡಿಕೇಟರು ಮತ್ತು ಆರನ್ನು, ಇದಿಷ್ಟು ಈ ಒಂದು ಗಾಡೀಲಿ ಆಪ್ಷನ್ಸ್ ಸಿಗುತ್ತೆ. ಇನ್ನು ಈ ಒಂದು ಗಾಡೀಲಿ ಮಿರರ್ ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಅನಿಸ್ತದೆ. ಸ್ವಲ್ಪ ಚಿಕ್ಕ ಇದೆ ಮತ್ತು ಏನೋ ವಿಸಿಬಿಲಿಟಿ ಕಮ್ಮಿ ಇದೆ ಅಂತ ಅನಿಸುತ್ತೆ, ಅಥವಾ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಇವಾಗ ಎಕೋ ಮಾಡಲ್ ಆಯ್ತದಲ್ವಾ, ಇವಾಗ ಈ ಒಂದು ಗಾಡಿ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಸೊ ಎಕೋ ಮಾಡಲಿ ಅಪ್ ಟು ಎಷ್ಟು ಹೋಗ್ಬೋದು,
40, 45, 46, 50. ಓಕೆ 50 ಹೋಗ್ಬೋದು, 55-60 ಗಂಟೆ ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ 50 ಒಂದು ರೇಂಜ್ಗೆ ಹೋಗ್ಬೋದು. ಅದಾದಮೇಲೆ ರೈಡ್ ಮೋಡ್ಗೆ ಹಾಕೋಣ. ರೈಡ್ ಮೋಡಲ್ಲಿ ಸೂಪರ್ ಗುರು, ಆರಾಮಾಗಿ 60-70 ಹೋಗ್ತಿದೆ ನೋಡಿ. ರೈಡ್ ಮೋಡಲ್ಲಿ ಆರಾಮಾಗಿ 70-80 ಹೋಗುತ್ತೆ. ಸೂಪರ್. ಎಕೋ ಮೋಡಲ್ಲಿ ಅಪ್ ಟು 60 ಹೋಗುತ್ತೆ. ರೈಡ್ ಮೋಡಲ್ಲಿ 70, 75, 80 ಗಂಟೆನೂ ಹೋಗುತ್ತೆ ಆರಾಮಾಗ. ರೈಡ್ ಮಾಡಿಬಿಟ್ಟು ರಶ್ ಮೋಡ್ ಏನಿದೆ ಆ ಒಂದು ಮೋಡಲ್ಲಿ ಅರಾಬಿರಿ ಟಾರ್ಕ್ ಇದೆ, ಜೊತೆಗೆ ಟಾಪ್ ಸ್ಪೀಡು 90 ಕಿಲೋಮೀಟರ್ ಹೋಗುತ್ತೆ. ಪರ್ಫಾರ್ಮೆನ್ಸ್ ಮಸ್ತಾಗಿದೆ ಗಾಡಿದ ಮಾತ್ರ. ಮತ್ತು ಈ ಒಂದು ಗಾಡಿ ವೆಯ್ಟ್ ಬಂದು ಹತ್ತತ್ರ ನಿಮಗೆ 140 kg ಏನೋ ಇದೆ. ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಗಾಡಿ ಓಡಿಸ್ಬೇಕಾದ್ರೆ ಈ ಒಂದು ಗಾಡಿಯ ಒಂದು ವೆಯ್ಟು ನಮಗೆ ಫೀಲ್ ಆಗಲ್ಲ. ಅಷ್ಟೇ ಅಲ್ಲ, ಈ ಒಂದು ಗಾಡಿಯಲ್ಲಿ ರೀಜನ್ ಇದೆ. ರೀಜನ್ ಇರೋದ್ರಿಂದ ನಮಗೆ ಗಾಡಿ ಬ್ಯಾಟ್ರಿ ಏನಿದೆ ಆ ಒಂದು ಬ್ಯಾಟ್ರಿ ರೇಂಜು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ರೀಜನ್ನು ಒಂದೊಂದು ರೈಡಿಂಗ್ ಮಾಡಲು ಒಂದೊಂದು ಥರ ವರ್ಕ್ ಆಗುತ್ತೆ. ಸೊ ನಾರ್ಮಲಾಗಿ ಇದು ಬೇರೆ ಗಾಡಿಗಳಿಗಿಂತ ಚೆನ್ನಾಗಿದೆ ಪರ್ಫಾರ್ಮೆನ್ಸು ರೀಜನ್ನು ಈ ಒಂದು ಗಾಡೀಲಿ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಗಾಡಿ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಸಾಕಾಗಿದೆ. ಯಾಕೆ ಅಂದರೆ ಈ ಒಂದು ಗಾಡೀಲಿ 14 ಇಂಚು ವೀಲ್ ಇದೆಯಲ್ಲ, ಸೊ ಅದರಿಂದ ಸ್ವಲ್ಪ ನಮಗೆ ರೋಡ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಮತ್ತು 14 ಇಂಚ್ ವೀಲ್ ಇರೋದ್ರಿಂದ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಇದೆ. ಇನ್ನು ಈ ಒಂದು ಗಾಡಿಯಲ್ಲಿ ನನಗೆ ಪಾಸಿಟಿವ್ ಅನಿಸಿದೆ ಏನಂದರೆ ಈ ಒಂದು ಗಾಡಿಯ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಈ ಒಂದು ಗಾಡಿಯ ಒಂದು ಡಿಸೈನು. ಬಿಲ್ಡ್ ಕ್ವಾಲಿಟಿ ಮಸ್ತಾಗಿದೆ. ಸೊ ಎಲ್ಲ ಕಡೆ ನೀವು ಎಲ್ಲಿ ನೋಡಿದ್ರೂ ಎಲ್ಲೂ ಬಿಲ್ಡ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತಲೇ ಅನಿಸಲ್ಲ. ಆ ಥರ ಒಂದು ಬಿಲ್ಡ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಗಾಡಿಯ ಒಂದು ಡಿಸೈನು ನಿಮಗೆ ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ಥರ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲೇ ದೂರದಿಂದ ನೀವು ನೋಡಿದ್ರೂ ಇದು ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಗುರ್ತಿಡಿತೀರ. ಆ ಥರ ಒಂದು ಯುನೀಕ್ ಆಗಿ ಗಾಡಿನ ಡಿಸೈನ್ ಮಾಡಿದ್ದಾರೆ. ಈ ಒಂದು ಡಿಸ್ಪ್ಲೇಲಿ ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಪ್ರಾಕ್ಟಿಕಲಿ ನಮಗೆ ಈ ಒಂದು ಸ್ಪೇಸ್ ಜಾಸ್ತಿ ಬೇಕು. ಕಾಲಿಟ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಲೆಗ್ ರೂಮ್ ಅಂತ ಅಂತೀವಿ, ಆ ಒಂದು ಲೆಗ್ ರೂಮ್ ನಮಗೆ ಸ್ಪೇಸ್ ಜಾಸ್ತಿ ಬೇಕು, ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ಫ್ರಂಟಿಗೆ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ವಸ್ತುಗಳನ್ನ ನಾವು ಆರಾಮಾಗಿ ಇಟ್ಕೋಬೋದು. ಜೊತೆಗೆ ಅಷ್ಟೇ ಅಲ್ದಿರ ರೇರಲ್ಲಿ ಏನು ನಾವು ಕುಂತ್ಕೋತೀವಿ ಸೀಟು, ಆ ಒಂದು ಸೀಟ್ನ ಒಂದು ಬೂಟ್ ಸ್ಪೇಸ್ ಕೂಡ ಜಾಸ್ತಿ ಇದೆ. ಪ್ರಾಕ್ಟಿಕಲಿ ಲಗೇಜ್ ಇಟ್ಕೊಂಡು ಹೋಗೋಕ್ಕೆ ಬೇಜಾನ್ ಒಂದು ಆಪ್ಷನ್ನ ಈ ಒಂದು ಗಾಡಿಯಲ್ಲಿ ನೋಡ್ಬೋದು. ಇನ್ನು ಈ ಒಂದು ಗಾಡಿನ ಯಾವ ಗಾಡಿಗಳು ಕಂಪೇರ್ ಮಾಡ್ಬೋದು, ಯಾವ ಗಾಡಿಗಳ ಥರ ಇದೆ ಅಂತ ನಾನು ಹೇಳೋದಾದ್ರೆ, ನನ್ನ ಪ್ರಕಾರ ಈ ಒಂದು ಗಾಡಿ ಈ TVS iQube ಮತ್ತು ಏತರ್ ಗಾಡಿನ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ. ನಿಮಗೆ ಫೀಚರ್ಸ್ ಅಂತೆಲ್ಲ ಬಂದಾಗ ಗಾಡಿ ನೋಡೋದಕ್ಕೆ ಒಂಥರ ಈ ಒಂದು ಪ್ರಾಕ್ಟಿಕಲ್ ಡಿಸೈನ್ ಏನು ನಾವು TVS iQube ನೋಡ್ತೀವಿ ಆ ಥರ ಇದೆ. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಥರದ ಹೆಂಗೆ ಪರ್ಫಾರ್ಮೆನ್ಸ್ ಇದೆ ಆ ಥರ ಪರ್ಫಾರ್ಮೆನ್ಸ್ ಇದೆ. ಮಸ್ತಾಗಿ ಫೀಲ್ ಕೊಡುತ್ತೆ, ಮಜಾ ಕೊಡುತ್ತೆ ಗಾಡಿ ಓಡಿಸೋದಕ್ಕೆ. ತುಂಬ ಜನ ಕೇಳ್ಬೋದು, ಈ ಒಂದು ಗಾಡೀಲಿ ಯಾವುದೇ ಥರ ನೆಗೆಟಿವ್ ಇಲ್ವಾ, ಏನು ಬೇರೆ ಪಾಸಿಟಿವೇ ತುಂಬಿದೆ ಈ ಒಂದು ಗಾಡೀಲಿ, ಆರಾಮಾಗಿ ಹೋಗಿ ತಗೊಳ್ಬೋದಾ ಅಂತ ಅನ್ಬೋದು. ನನ್ನ ಪ್ರಕಾರ ಈ ಒಂದು ಗಾಡೀಲಿ ಪ್ರಾಕ್ಟಿಕಲಿ ನೋಡೋದಾದರೆ ಯಾವುದೇ ಥರ ನೆಗೆಟಿವ್ ಅಂತ ಅನಿಸಲ್ಲ. ಇನ್ಕ್ಲೂಡಿಂಗ್ ಈ ಒಂದು ಗಾಡಿಯ ಒಂದು ಪ್ರೈಸು. ಈ ಒಂದು ಗಾಡಿ ಪ್ರೈಸ್ ಬಂದು 1,38,000 ರೂಪಾಯಿ ಇದೆ ಎಕ್ಸ್ ಶೋರೂಮ್ ಪ್ರೈಸು. ಆನ್ ರೋಡ್ ಅಂತ ಬಂದಾಗ 1,50,000 ರೂಪಾಯಿ ಗಂಟ ಆಗುತ್ತೆ. 1,50,000 ರೂಪಾಯಿ ಗಾಡೀಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ನೋಡ್ದಂಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಈ ಒಂದು ಪ್ರೈಸ್ಗೆ ವರ್ತ್ ಅಂತ ಅನ್ಕೋಬೋದು. ಮೇನಾಗಿ ನೆಗೆಟಿವ್ ಅಂತ ಇದ್ದರೆ ನನ್ನ ಪ್ರಕಾರ ಏನಿರ್ಬೋದು ಅಂದರೆ, ಈ ಒಂದು ಗಾಡಿನ ನಾವು ಇವಾಗ ಬುಕ್ ಮಾಡ್ತೀವಿ ಅಂದರೆ 2,500 ರೂಪಾಯಿ ಪೇಮೆಂಟ್ ಮಾಡಿ, ಅಂದರೆ ಪ್ರೀ ಬುಕ್ಕಿಂಗ್ ಅಮೌಂಟ್ ಕೊಟ್ಬಿಟ್ಟು ನಾವು ಬುಕ್ ಮಾಡಬೇಕು. ಬುಕ್ ಮಾಡಿ 45 ದಿನಕ್ಕೇನೋ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆ ಒಂದು 45 ದಿನ ಏನಿದೆ ಆ ಒಂದು 45 ದಿನ ಪೋಸ್ಟ್ಪೋನ್ ಆಗಬಾರ್ದು. ಇವಾಗ 45 ದಿನ ಕೊಡ್ತೀನಿ ಅಂದ್ಬಿಟ್ಟು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು ಆ ಥರ ಕಾಯಿಸ್ತೆ ಪಟ್ ಅಂತ ಏನು ಆ ಒಂದು ಹೇಳಿರೋವಂಥ ಒಂದು ಟೈಮ್ ಇರುತ್ತೆ ಆ ಒಂದು ಟೈಮ್ಗೆ ಗಾಡಿ ಕೊಟ್ಟರೆ ಅದೇ ಮೇಯ್ನಾಗಿ ಪಾಸಿಟಿವ್ ಆಗುತ್ತೆ. ಬಟ್ ಏನಾರು ಕೊಟ್ಟಿಲ್ಲ ಅಂದರೆ ಅದು ನೆಗೆಟಿವ್ ಆಗಿರುತ್ತೆ. ಜೊತೆಗೆ ಸರ್ವಿಸು, ಗಾಡಿ ನೋಡೋದಕ್ಕೆ ಸೂಪರಾಗಿದೆ, ಕ್ವಾಲಿಟಿ ಸೂಪರಾಗಿದೆ, ಮತ್ತು ಗಾಡಿ ಒಂದು ಪ್ರೈಸ್ ಕೂಡ ವರ್ತಾಗಿದೆ. ಬಟ್ ಸರ್ವಿಸ್ ಯಾವ ಥರ ಇರುತ್ತೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಇನ್ನೂ ಈ ಒಂದು ಗಾಡಿಯ ಒಂದು ಸರ್ವಿಸು ಸೆಂಟ್ರು ಓಪನ್ ಆಗಿಲ್ಲ. ಸರ್ವಿಸ್ ಸೆಂಟ್ರ್ ಓಪನ್ ಆದಮೇಲೆ ಯಾವ ಥರ ಸರ್ವಿಸ್ ಕ್ವಾಲಿಟಿ ಕೊಡ್ತಾರೆ ಮತ್ತು ಸರ್ವಿಸ್ ಕಾಸ್ಟ್ ಯಾವ ಥರ ಇರ್ತದೆ. ಮೇಯ್ನಾಗಿ ಎಲೆಕ್ಟ್ರಿಕ್ ಗಾಡಿಗಳು ಕೆಲವೊಂದರಲ್ಲಿ ನಾವು ನೋಡಿದ್ದೀವಿ ಸರ್ವಿಸ್ ಕ್ವಾಲಿಟಿ ಸಕ್ಕತ್ತಾಗಿರ್ತದೆ, ಬಟ್ ಸರ್ವಿಸ್ ಕಾಸ್ಟ್ ಅಂತ ನೋಡಿದಾಗ ಬೇರೆ ಬ್ಲೇಡ್ ಹಾಕಿರ್ತಾರೆ. ಅದರಿಂದ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದರೆ, ಗಾಡಿ ಪ್ರಾಕ್ಟಿಕಲಿ ಸಕ್ಕತ್ತಾಗಿದೆ, ವರ್ತಾಗಿದೆ. ಬಟ್ ಕಂಪ್ನಿಯವರು ಈ ಒಂದು ಹೆಸರನ್ನ ಯಾವ ಥರ ಉಳಿಸ್ಕೊಂಡಿರ್ತಾರೆ ಅನ್ನೋದಷ್ಟೇ ಮೇಯ್ನಾಗಿ ಮ್ಯಾಟರ್ ಆಗೋದು. ನೋಡಿ, ನೀವೇನಾದ್ರು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದ್ದಾರೆ ಈ ಒಂದು ಪ್ರೈಸಲ್ಲಿ ಅಂದರೆ ಆರಾಮಾಗಿ ಟ್ರೈ ಮಾಡ್ಬೋದು. 120 ಕಿಲೋಮೀಟರ್ ರೇಂಜು
ಟ್ರೂ ರೇಂಜ್ ಇದೆ. ನಿಮಗೆ 120 ಕಿಲೋಮೀಟ್ರ್ಗಿಂತ ಇಂದ ಜಾಸ್ತಿ ಕೂಡ ಬಂದರೂ ಬರ್ಬೋದು, ಯಾಕೆಂದರೆ ರೀಜನ್ ಇರೋದ್ರಿಂದ ಆರಾಮಾಗಿ 130 ಕಿಲೋಮೀಟ್ರ್ ಬರುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾರೆ. ನೋಡಿ, ನೀವೇನಾರ ಬೆಂಗಳೂರಲ್ಲಿ ಇದ್ದೀರಂದರೆ ಇವಾಗ ಆಲ್ರೆಡಿ ಬೆಂಗಳೂರಲ್ಲಿ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಶೋರೂಮ್ ಓಪನ್ ಆಗಿದೆ. ಅಂದರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು. ನೀವು ಇಲ್ಲಿ ಬಂದು ಗಾಡಿಗಳನ್ನ ಟೆಸ್ಟ್ ಡ್ರೈವ್ ನೋಡ್ಬೋದು, ಮತ್ತು ಗಾಡಿ ಯಾವ ಥರ ಇದೆ ಅಂತ ಚೆಕ್ ಮಾಡ್ಬೋದು. ಗಾಡಿ ಯಾವ ಥರ ಇದೆ ನೋಡೋದಕ್ಕೆ. ಮತ್ತು ಕಲರ್ಸು, ಈ ಒಂದು ಗಾಡಿ ಬಂದು ಒಟ್ಟು 3 ಕಲರ್ ಸಿಗುತ್ತೆ. ಒಂದು ರೆಡ್ಡು, ಇನ್ನೊಂದು ಬಂದು ಯೆಲ್ಲೋ, ಇನ್ನೊಂದು ಬಂದು ಬ್ಲೂ. ಒಟ್ಟು 3 ಕಲರ್ ಸಿಗುತ್ತೆ. ಆ ಕಲರಲ್ಲಿ ಯಾವ ಥರ ಗಾಡಿ ಕಾಣಿಸುತ್ತೆ ಅಂತ ನೋಡ್ಬೋದು. ಜೊತೆಗೆ ಪೀನಿನ್ ಹೋಲ್ಡರ್ ನಿಮ್ಗೆ ಇಷ್ಟ ಆಗಿಲ್ವಾ, ಬೇರೆ ಥರನೂ ಆಪ್ಷನ್ ಸಿಗುತ್ತೆ. ಲೈಕ್ ಇವಾಗ ನೋಡಿ, ಈ ಥರನೂ ಸಿಗುತ್ತೆ. ಹಾಗೆ ಲೇಡೀಸ್ ಫುಟ್ ರೆಸ್ಟು ಅದೆಲ್ಲ ಚೆಕ್ ಮಾಡೋಕ್ಕೆ ಈ ಥರ ಶೋರೂಮ್ ಬಂದರೆ ನೀವು ನೋಡ್ಬೋದು. ಸೊ ನೋಡಿ, ನೀವೇನಾರ ಬೆಂಗಳೂರಲ್ಲಿ ಇದ್ದೀರಂದ್ರೆ ಈ ಒಂದು ಶೋರೂಮ್ ಬಂದ್ಬೇಕಾರೆ ಈ ಒಂದು ಗಾಡಿನ ಟೆಸ್ಟ್ ಡ್ರೈವ್ ನೋಡ್ಬೋದು. ಇದು ನನಗನ್ಸಿದ್ದು ಈ ಒಂದು ಗಾಡಿ ಬಗ್ಗೆ. ನಿಮ್ಗೆ ಅನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.